ಇವತ್ತು ಭಾಳ ನಿರೀಕ್ಷೆಯಂತೆ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. 2-3 ದಿವಸಗಳಿಂದ ಸದಸ್ಯರನ್ನು ಶಾಸಕರನ್ನು ಜೊತೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಕಾಗೋಡ MLA ಅವರು ಸೂಚನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ನಾಮನಿರ್ದೇಶನ ಮಾಡ್ತಾರೆ ಮತ್ತು ಇದು 30 ತಿಂಗಳ ಅರ್ಧ ಹಾಫ್ 30 ತಿಂಗಳಿಗೆ ಇವತ್ತಿನ ಇಬ್ಬರು ಇರ್ತಾರೆ, ಇನ್ನು 30 ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ. ಅಂದರೆ ಈಗ BJPಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಇದೆ, ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು BJP ಅವರು. ಯಾಕಂದರೆ ಹಿಂದೆ ಕೂಡ ನಾವು ಆದಾಗೆ ನಾವು 3 ಜನ ಇದ್ದೀವಿ, 13 ಜನ BJP ಅವರು ಇದ್ದರೂ ಕೂಡ ನಮಗೆ ಅಧ್ಯಕ್ಷತನವರು ಬಿಟ್ಟುಕೊಟ್ರು ಕುಲಗೋಡೆ ಅವರಿಗೆ. ಸೊ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ದೀವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು ಡಿಸಿಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಒಂದು ಫಾರ್ಮುಲಾ ಇದು. ಇಲ್ಲ ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲೊಂದು ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ, ಅಲ್ಲಿಯೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಅದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಮುಂಚೆಯಿಂದ ನಮ್ಮ ಜೊತೆನೇ ಇದ್ದಾರೆ, ಇವತ್ತು ಇರ್ತಾರೆ, ನಾಳೆಯೂ ಇರ್ತಾರೆ. ಇಲ್ಲ ಆ ರೀತಿ ಏನಿಲ್ಲ, ಅವ್ರೇನು ಸೂಚನೆ ಕೊಟ್ಟಿಲ್ಲ. ಇದು ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆ ಕರೆಕ್ಟ್. ಅಧ್ಯಕ್ಷ ಸ್ಥಾನಕ್ಕೆ BJP ಅವರು ಕೊಡಬೇಕು, ಕಾಂಗ್ರೆಸ್ ಸ್ಟ್ರಾಟಜಿ ಯಾಕೆ ಯೂಸ್ ಆಯಿತು ನೋಡಿ. ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು, ಹೇಳಿದಿಲ್ಲ 3 ಜನ ನಾವಿದ್ದೀವಿ, 13 ಜನ BJP ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ದೀವಿ, 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ ಪಡಿತೀವಿ. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ನಿಮ್ಮ ಜೊತೆಗೆ ಕೂಡದಾಗಿಂದಲೂ ಕೂಡ ಸಾಕಷ್ಟು ವಿರೋಧಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ಮ ಬಗ್ಗೆ ಟೀಕೆ ಮಾಡುವಂಥದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಮನೆ ಕಳಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಗೆಲ್ಲಿಸಿಲ್ಲ, ನಾವು ಗೆಲ್ಲಿಸಿದ್ದೀವಿ, ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದಿರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನೋ ನಮ್ಮ ಜೊತೆ ಬಂದಿದ್ರು ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಲಿಸಿದ್ದೀವಿ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ಭಾಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದರೆ ಅವರು ಇನ್ನೊಂದು ಪ್ಯಾರಲಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಸೊ ಅವ್ರಿಗೆ ಅನುಭವ ಇದೆ, ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಭಾಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ರು. ಇಲ್ಲ, ಅದು ಪ್ರಶ್ನೆ ಇಲ್ಲ, ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗೆ ಹಿಂದೂ ಕೂಡ ಸಹಾಯ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಅದು ವರ್ಷ ಹೋಗ್ತೈತೆ, ವರ್ಷ ಏರ್ತೈತೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನ ಮತ್ತೆ ಅದು ಮೇಲೆ ಹೋಗ್ತೈತೆ, ಕ್ರಸಿಂಗ್ ಬಂದಾದಾಗ ಅದು ಕೆಳಗೆ ಇಳಿತೈತೆ. ಏನೆಲ್ಲ ಅದೇನು ಹೊಸದೇನಲ್ಲ, ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹೆಚ್ಚು ಬರ್ತೈತಿ. ಅದು ಅದೇ ಮಾಡೇ ಮಾಡ್ತಾರೆ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಆಯಿತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಹಾಗೆ ಆಗುತ್ತೆ, ಮತ್ತೆ ಬರ್ತೈತೆ. ಅದರಲ್ಲೇನು ಅಂಥ ವಿಶೇಷ ಇಲ್ಲ. ನೋಡಿ, ಇದರಲ್ಲಿ 8 ಕಾಂಗ್ರೆಸ್ 8 BJP ಇದ್ದಾರೆ, ಎಕ್ಸಾಕ್ಟ್ಲಿ 8 ಕಾಂಗ್ರೆಸ್ ಇದ್ದಾರೆ, 8 ಇದ್ದಾರೆ. ಒಂದು ನಾಮಿನೇಷನಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ಸು, ಅಪೆಕ್ಸ್ ಬ್ಯಾಂಕ್ನಿಂದ ಒಂದು BJP, ಅಲ್ಲಿ ಅಂದರೆ 9. ಸೊ ಅದೇ ಅಪೆಕ್ಸ್ ಬ್ಯಾಂಕ್ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ನಿಂದ ಏನಿದೆ ಅದನ್ನು ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ನಮ್ಮದು ಅದೇ ಆಸೆ ಇದೆ. ಮುಂದೆ ಚುನಾವಣೆ ಆದರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಸರ್. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ, 13 ಜನ ನಮ್ಮ ಕಡೆ ಇದ್ದಾರೆ ಅಂತೇಳಿ. ಇಂದುವರೆಗೂ ಭಾಳ ಅವರೇ ಇವತ್ತೇನೋ 13 ಜನ ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಏನಂತಂದ್ರೆ ಸೆಳೆಯುವಂಥದ್ದು, ಯಾರೋ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ, ಒತ್ತಡ ಹೇಳ್ತಾ ಇದ್ದಾರೆ, ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದು ಎಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲ್ಲಿಂದ ಮಸಾಜ್ ಮಾಡೋತ್ತಲ್ಲಿ ಮಸಾಜ್ ಮಾಡಿ 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 ಎಲ್ಲರೂ ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. 10 ದಿವಸದಿಂದ ಹೇಳ್ದಂಗೆ ಬೆಂಗಳೂರಲ್ಲಿ ಮಸಾದ ಆಯಿತು,
ನಿನ್ನೆ ರಾತ್ರಿ ಫೋನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗದಿಲ್ಲ, ಅಷ್ಟೇ ವಿಶೇಷ. ನಮ್ಮ ಕಡೆ ಬೇರೆ ಔಷಧಿ, ಹಿಮಾಲಯ ಜಡಿಬೂಟಿ ನಮ್ಮ ಕಡೆ. ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಗ್ಗೆ ಕೊಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದು ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ಆಯ್ತದಿಲ್ಲ, ಚುನಾವಣೆ ಆಯ್ತು ಮುಗಿದೋಯ್ತು ಅಷ್ಟಕ್ಕೆ. ಮತ್ತೆ ಮುಂದೆ ನೋಡೋಣ. ಈಗ ಯಾಕೆ ಅದೇ ಹಳೇದು ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತೈತೆ. ಈಗೇನಿದ್ರು ಎಲ್ಲರ ದೃಷ್ಟಿ DCC ಬ್ಯಾಂಕನ್ನ ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು ಅನ್ನೋದು ಎಲ್ಲರ ಆಸೆ. ಎಲ್ಲ ಮಾಡ್ತಾರೆ. ಇದಕ್ಕಿಂತ ಕಡಿಮೆ ಇರುವಂಥ ಸಮಸ್ಯೆ ಇರುವಂಥ ರಾಜ್ಯದಲ್ಲಿ ಭಾಳಷ್ಟು DCC ಬ್ಯಾಂಕ್ ಇದ್ದಾವೆ, ಅವು ನಡೀತಾರೆ. ನಮ್ಮದು ನಂಬರ್ 2, 3 ಅಲ್ಲಿ ಇದೆ. ಸೊ ನಂಬರ್ 1 ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಆಸೆ ಇದೆ. ಥ್ಯಾಂಕ್ ಯು. ಓಕೆ ಸರ್. ಯಾವ್ದು ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. CM ನಿವಾಸಕ್ಕೆ ಮುತ್ತಿಗೆ ಹಾಕಕ್ಕೆ ಹೋಗಿದ್ರು. ಅದು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸಿಗ್ತಾ ಇದೆ ನೋಡಿ. ಅದು ವಿಡಿಯೋ ಹಳೇದದು 23, 22, 21 ವಿಡಿಯೋಗಳನ್ನು ಹಳೇದು ಬರ್ತಾ ಇದೆ. ಸೊ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಒಂದು ಸಭೆ ಮಾಡಿದ್ದಾರೆ, ಬಹುಶಃ ನಿನ್ನೆ ವಾಪಸ್ ಹೋದ್ರು ಅವರು. ಸೊ ಅದು ಭಾಳಷ್ಟು ಹಳೇದಿದೆ, ಹೊಸದು ಇರ್ಬೋದು, ಇಲ್ಲ ಅಂತಿಲ್ಲ. ಹಳೇದು ವಿಡಿಯೋಗಳನ್ನು ಓಡಾಡ್ತಿದೆ. ಸೊ ಏನಿದ್ರು ಇದೇನು ಹೊಸದಲ್ಲ. ಜೈಲುಗಳ ಮೇಲೆ ರೇಡ್ ಮಾಡ್ತಾರೆ, ಅಲ್ಲಿ ಮೊಬೈಲ್ಗಳು, ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಜ್ ಮಾಡಿದ್ದಾರೆ. ಸೊ ಈಗ ನಿಯಂತ್ರಣ ಮಾಡ್ತಾರೆ ನಮ್ಮ ಸರ್ಕಾರ. ಜೈಲಿನಲ್ಲಿ ಒಂದು ಕ್ರಾಸ್ ಆಗ್ತದೆ ಸರ್, ಹೊರಗಡೆ ಇರೋವಂಥವ್ರು CISFನವರು, ಒಳಗಡೆ ಇರೋವಂಥವ್ರು ಪ್ರಿಸನ್ KSISF ಸರ್. ಒಳಗಡೆ ಇರುವಂಥವ್ರು ಏನು ಪ್ರಿಸನ್ ಪೊಲೀಸ್ ಬಂದು ಇಬ್ಬರ ನಡುವೆ ಕ್ಲಾಸಸ್ ಆಗುತ್ತೆ ಸರ್. ಅದನ್ನು ಮಾಡಿದ್ರೆ ಸರಿ ಮಾಡ್ತಾರೆ. ಅದು ಹೋಮ್ ಮಿನಿಸ್ಟ್ರು ಭಾಳ ಸೀರಿಯಸ್ ಆಗಿ ಸಭೆ ಮಾಡ್ತಾರೆ, ಅದು ಅವ್ರ ಇಲಾಖೆ ನಿಯಂತ್ರಣ ಬರ್ತಿದೆ. ಸೊ ಸರಿ ವಿಚಾರ ಇಟ್ಕೊಂಡು ಇವತ್ತು ಹೌದು. ನಮ್ದು ಯಾಕೆ ಹೋಗಿಲ್ಲ ಅಂದರೆ ರೀಸನ್ ಇದೆ. ಸೊ ನಮಗೆ ಹೇಳಿದ್ರು 1200 ರೂಪಾಯಿ ಘೋಷಣೆ ಮಾಡಿದೆ, ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದರು. ಯಾರು DC ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನಡೀತಾನೆ ಇತ್ತು. ಮೊದಲು 3000ಕ್ಕೆ ಬಂತು, 3050ಕ್ಕೆ ಬಂತು, 3100ಕ್ಕೆ ಬಂದಾಗ DC ಆಫೀಸ್ನಲ್ಲಿ ಗಲಾಟೆ ಆಯಿತು. ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಲಾಪುರಕ್ಕೆ ಶಿಫ್ಟ್ ಆದರು. ಆಮೇಲೆ DC ಅವ್ರು ಬಂದರು, ಈಗಿದೆ ಬಹುಶಃ 1200 ಅಂದರೆ ಅವ್ರು ಒಪ್ಕೋತು ಅಂತ ಹೇಳಿದ್ದಾರೆ. ಸೊ ನೀವು ಹೇಳಿದರೆ ನಾವು ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಸೊ ಎಲ್ಲರ ಜೊತೆ ಮಾತಾಡಲ್ಲ, ಕೆಲವ್ರ ಜೊತೆ ಮಾತಾಡಿದ್ವಿ. ಆಯ್ತು, ಸ್ವಲ್ಪ ಲಾಸ್ ಆದರೂ ಕೂಡ 1200 ಕೊಡೋಣ, 3200. ಸೊ ಎಲ್ಲರದು ಪರವಾಗಿ ನಾವು ರಿಸ್ಕ್ ತೊಗೊಂಡು DC ಅವ್ರಿಗೆ ಹೇಳಿದ್ವಿ. DC ಅವರು ಹೋಗಿ ಅನೌನ್ಸ್ ಮಾಡಿದರು ಹಿಂದೆ ತಕ್ಕೋತಾರಂತ. ಆದರೆ ಅದು ಹಿಂದೆ ಹೋಗೋದಿಲ್ಲ, ಮತ್ತೆ ಮುಂದುವರಿತು. ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು. ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉದ್ಭವಿಸೋಲ್ಲ. ನಾವೇನೋ ಆಸೆ ಇಟ್ಟಿದ್ದೀವಿ ಇದನ್ನು ಹಿಂದೆ ಬಿಡ್ತಾರಂತ. ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು HK ಪಾಟೀಲ್ ಅವ್ರು ಕಳಿಸಿದ್ವಿ. ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು. ಸೊ ಅಲ್ಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ತಿರಕ್ಕಿಲ್ಲ. ಯಾಕೆ 1200ಕ್ಕಿಂತ ಹೆಚ್ಚಿಗೆ ಹೇಳುವಂಥ ಅದಕ್ಕೆ ನನ್ನ ಕಡೆ ಇರಲಿಲ್ಲ, 3200. ಸೊ ಹೀಗಾಗಿ ನಾವು ಹೋಗೋದೇ ಇರೋದಕ್ಕೆ ಅದಕ್ಕೆ ಕಾರಣ. ಆದರೂ ಕೂಡ ಫ್ಯಾಕ್ಟ್ರಿ ಅವ್ರ ವಿರೋಧ ಮಧ್ಯ 3200 ಘೋಷಣೆ ಮಾಡಿದ್ದೀವಿ. ಅದು ಕೂಡ ದೊಡ್ಡ ಅಮೌಂಟ್ ಇತ್ತು. ಸರ್ಕಾರ ಅದಕ್ಕೆ ರೈತ ಸಂಘ ಒಪ್ಪಲಿಲ್ಲ. CM ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸಿ ಅಂತ. ಈಗ ಬಗೆಹರಿದಿದೆ, ಮುಕ್ತಾಯ ಆಗಿದೆ ಅಷ್ಟೇ. ಅಲ್ಲ, ಈಗ ಸಕ್ಕರೆ ಸಚಿವರು ಏನು ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಿದ್ದು ಅವ್ರು ನಾವು ಹೋಗ್ತೇವೆ ಅಂದಿದ್ದಕ್ಕೆ, ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ಕೆ ತಡ ಆಯಿತು ಅನ್ನುವಂಥದ್ದನ್ನ. ಹೌದು, ಅದನ್ನ ಹೇಳಿದಿಲ್ಲ. ಈಗ ಹೇಳಿದ್ರೆ ನಾವೇ ಅದನ್ನು ಇಲ್ಲೇ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಇದು ರಾಜಕೀಯ ಇದೆ ಸರ್, ಇದರಲ್ಲಿ ಹಠ ಹಿಡಿಯೋಕ್ಕೆ ಅಥವಾ BJP ವಿಜಯೇಂದ್ರ ಬಂದಿದ್ದಕ್ಕೆ ಏನಾದರೂ ಅಡ್ವಾನ್ಸ್ ಆಗ್ತದೆ? ಇಲ್ಲ, ಹಾಗೇನಿಲ್ಲ. ರೈತ ಸಂಘದವರು ಅದೇನೋ ಅವ್ರೇನೋ ಯಾವುದೇ ರಾಜಕೀಯ ಕೇಳಿಲ್ಲ ಅಂತ. ಆದರೂ ಅವ್ರು ರಾಜಕೀಯ ಮಾಡಲಿಕ್ಕೆ ಅವರು ಬಂದಿದ್ರು, BJP ಅವರು. ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು. ಇವ್ರು ಕೆಲವರು ಅಲ್ಲಿ ಹೋಗಿ, ಯಾಕೆ ಇಷ್ಟು ಜನ ಎಲ್ಲಿಯೂ ಕೊಡೋಲ್ಲ, ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ BJP ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳೋದಿಲ್ಲ ರೀ. MSP ಸಕ್ಕರೆ ರೇಟ್ ಹೆಚ್ಚು ಮಾಡೋರು ಅವರು, ಎಥನಾಲ್ ಕೋಟ ಹೆಚ್ಚು ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು. ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂಥ ಪ್ರಯತ್ನ ಮಾಡಿದ್ರು. ಅದನ್ನು CM ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ
ಬಾಗಲಕೋಟೆ ವಿಜಯಪುರ ಕಲಬುರಗಿ 3 ಕಡೆ ಹೋರಾಟ ಸ್ಟಾರ್ಟ್ 3500 ಕೊಡ್ಬೇಕನ್ನೋಂತ ನೋಡಿ ಒಂದ್ಸರಿ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸಹಕಾರ ಮಾಡಬೇಕು ಅವರು, ಯಾಕಂದರೆ ಕಾರ್ಖಾನೆ ಕೂಡ ಉಳಿಬೇಕು, ಕಾರ್ಖಾನೆ ಉಳಿಬೇಕು, ರೈತರು ಉಳಿಬೇಕು. ಆ ಫಾರ್ಮದಲ್ಲಿ ಸರ್ಕಾರ ಮಾಡಿದೆ. ಸೊ ಎಲ್ಲರೂ ಒಪ್ತಾರಂತ ನಮ್ಮ ಆಶೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.